ಓಟ್ ಬ್ಯಾಂಕ್ ಬೇಕು, ಓಟ್ ಬೇಕು ನಮಗೆ, ನಾವು ಗೆಲ್ಲಬೇಕು. ಅವರು ಜೀವ ಪರ್ಯಂತ ಇನ್ನು 2 ವರ್ಷ ಸರ್ ಅಷ್ಟೇ, 5 ವರ್ಷದಲ್ಲಿ ಹೋಗಿ ಆ ಕಾಂಗ್ರೆಸ್ ಸರ್ಕಾರನೂ ಇರಲ್ಲ, ಎಲ್ಲ ಹಾಳಾಗೋಗುತ್ತೆ. ಹಿಂಗೆ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರನೇ ಇರಲ್ಲ ಎಲ್ಲೂ. ಓಕೆ, ಥ್ಯಾಂಕ್ ಯು ಸತೀಶ್ ಅವರೇ ಮಾತಾಡಿದ್ದಕ್ಕಾಗಿ. ರಾಮನಗರದ ಬೆಳಗಾವಿಯಿಂದ ರಾಮನಗೌಡ ಅಂತೇಳಿ ಒಬ್ರು ಕರೆ ಮಾಡಿದ್ದಾರೆ. ರಾಮನಗೌಡ ನಮಸ್ಕಾರ. ನಮಸ್ಕಾರ ಸರ್. ಬೇಜಾರಾಗ್ತಾ ಇದೆ ಅಲ್ಲ, ಬೇಜಾರಾಗ್ತಾ ಇದೆಯಾ ಅಥವಾ ರಾಜ್ಯ ಸರ್ಕಾರ ನಡೆದುಕೊಳ್ತಾ ಇರುವಂತ ರೀತಿ ಸರಿ ಇದೆ ಅಂತ ಅನಿಸ್ತಾ ಇದೆಯಾ ಅಥವಾ ತಪ್ಪು ಅಂತ ಅನಿಸ್ತಾ ಇದೆಯಾ ಅಥವಾ ಖುಷಿ ಆಗ್ತಾ ಇದೆಯಾ? ಸರ್, ಇದು ಅಕ್ರಮ ಅಂತಂದ್ರೆ ಇದು ಒಂದು ಸರ್ಕಾರನ ಅಪರಾಧ ಮಾಡಕ್ ಹೊರಟಿದೀವಿ ಸರ್. ಯಾಕಂದ್ರೆ ಇವರು ಕೋಗಿಲೆ ನಿವಾಸಿಗಳು ಪಾಕಿಸ್ತಾನದವರ, ಏನ್ ಬಾಂಗ್ಲಾದೇಶಿಗಳ, ಏನ್ ಸ್ಥಳೀಯರ ಅಂತ ಏನಾದ್ರು ಅದನ್ನ ಡಾಕ್ಯುಮೆಂಟ್ ಚೆಕ್ ಮಾಡಿ ಕೊಡ್ತಾ ಇದಾರ, ಏನ್ ಹಾಗೆ ಕೊಡ್ತಾ ಇದಾರೆ ಸರ್. ಆಮೇಲೆ ಇವ್ರ ಸರ್ಕಾರ ಈ ಕೋಗಿಲೆ ನಿವಾಸಿಗಳ ಜೊತೆಗೆ ಸೇರ್ಕೊಂಡು ಇದೇನ್ ನಾಟಕ ಆಗ್ತಿದೆನಾ ಅಪಾರ್ಟ್ಮೆಂಟ್ ಇದು ಅಲಾಟ್ಮೆಂಟ್ ಮಾಡಕ್ಕೆ. ಆಮೇಲೆ ಇನ್ನೊಂದ್ಸಲ ಈ ಕೇರಳದವನು ಪಿಣರಾಯಿ CM ಅವರು ಇವರು ರಾಜ್ಯದಲ್ಲಿ ಇದರಲ್ಲಿ ಮೂಗು ತೋರಿಸಿ ಆಮೇಲೆ ಇವರು ಪಾಕಿಸ್ತಾನದ ಜೊತೆ ಇರೋ ಏನಾದರೂ ಸಂಬಂಧ ಇದೆಯಾ, ನೀವು ನಮ್ಮ ಜೊತೆ ಸೇರ್ರಿ ಅಂತೇಳಿ ಇವ್ರೇನಾದ್ರು ಅವ್ರಿಗೆ ಕರೆ ಮಾಡಿ ಹೇಳಿದ್ರ ಪಿಣರಾಯಿ? ಆಮೇಲೆ ಇನ್ನೊಂದ್ಸರಿ ಇವರು ಇದರಲ್ಲಿ ಕೋಗಿಲೆ ನಿವಾಸದಲ್ಲಿ ಪಾಕಿಸ್ತಾನಿ ಯಾರೋ ಬಾಂಗ್ಲಾದೇಶಿ ಯಾರಾದ್ರೂ ಪಾಕಿಸ್ತಾನಕ್ಕೆ ಏನಾದ್ರು ರಿಪೋರ್ಟ್ ಮಾಡಿದ್ರ, ನೀವು ನಮ್ಮ ಜೊತೆ ನಮ್ಗೆ ಸಹಾಯ ಮಾಡ್ರಿ ಅಂತೇಳಿ? ಆಮೇಲೆ ಸರ್ ಇವರು ಬಾಂಗ್ಲಾದೇಶ ಇವರಿಗೆ ಯಾವ ರೀತಿ ಇವ್ರಿಗೆ ಹಂಚ್ತಾ ಇದಾರೆ ಸರ್? ಇವ್ರಿಗೆ ಮನೆ ಕೊಡೋದಾದ್ರೆ ಯಾವ ರೀತಿ ಕೊಡ್ತಾ ಇದಾರೆ? ಈಗ ರಾಜ್ಯದಲ್ಲಿ ಇನ್ನೂ ಎಷ್ಟೋ ಹಾಗೆ ನಿರಾಶ್ರಿತರು ಇದಾರೆ ಸರ್. ನಮ್ ಬೆಳಗಾವಿ ಡಿಸ್ಟಿಕ್, ನಮ್ದು ಈಗ ಮಲಪ್ರಭಾ ನದಿ ದಂಡೆ ಸಾಕಷ್ಟು ಜನ ಇದ್ದಾರೆ. ಯಾಕೆ ಈ ರೀತಿ ಒಂದ್ ರೀತಿ ಇವ್ರಿಗೆ ಮಾಡೋದು, ಏಕ್ದಮ್ ನಿನ್ನೆ ಡೆಮಾಲಿಷ್ ಮಾಡೋದು, ಇವತ್ತು ಕೊಡೋದು, ಯಾಕೆ ಸರ್ ಇದೆಲ್ಲ? ಅದೇ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅಂತೀವಲ್ಲ, ಆ ರೀತಿಯಾಗಿ ನಡೆದುಕೊಳ್ತಾ ಇದೆ. ಥ್ಯಾಂಕ್ ಯು ರಾಮನಗೌಡ ಅವರೇ, ನಿಮ್ಮ ಅಭಿಪ್ರಾಯವನ್ನ ನೀವು ಹಂಚಿಕೊಂಡಿದ್ದಕ್ಕೆ. ಮತ್ತೊಬ್ರು ಕರೆಯಲಿದ್ದಾರೆ, ಅಂಬಿಕಾ ಅಂತೇಳಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಅಂಬಿಕಾ ಅವರ ನಮಸ್ಕಾರ. ನಮಸ್ತೆ ಸರ್. ಅಂಬಿಕಾ ಅವರೇ, ನೀವು ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಮಾತಾಡಬಹುದು, ಇಲ್ಲಾಂದ್ರೆ ನಿಮ್ಗೂ ತೊಂದರೆ ಆಗುತ್ತೆ. ಇಲ್ಲಿ ನಿಮ್ಮ ವಾಯ್ಸ್ ಕ್ಲಾರಿಟಿ ಇರೋದಿಲ್ಲ, ನಿಮ್ಗೂ ಡಿಸ್ಟರ್ಬ್ ಆಗುತ್ತೆ, ನಮಗೂ ಡಿಸ್ಟರ್ಬ್ ಆಗುತ್ತೆ. ಅಂಬಿಕಾ ಅವರೇ ಮ್ಯೂಟ್ ಮಾಡಿದ್ರೆ ಹೇಳಿ, ಈಗ ನಿಮ್ಮ ಅಭಿಪ್ರಾಯ ಏನು ತಿಳಿಸಿ. ನನ್ನ ಅಭಿಪ್ರಾಯ ಅಂತೂ ಇದು ಏನ್ ನಡೀತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈ ರಾಜ್ಯ ಸರ್ಕಾರದಲ್ಲಿ ನಡೀತಾ ಇರೋದು ನಾವ್ ಎಲ್ಲಿದೀವಿ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ವಲಸಿಗರು ಬಂದಿದ್ದಾರೆ, ಅವರಿಗೆ ಏನ್ ಮಾಡ್ಕೊಡ್ಬೇಕೋ ಅವ್ರ ಮನೆಗಳಲ್ಲಿ ಅವಕಾಶಗಳನ್ನ ಮಾಡ್ಕೊಡ್ಲಿ. ನಮ್ಮ ಕರ್ನಾಟಕದ ಕನ್ನಡದ ವಲಸಿಗರು ಬಂದಾಗ ಅವ್ರಿಗೆ ತಾರತಮ್ಯ ಮಾಡ್ಕೊಂಡು ಈ ತರ ಸರ್ಕಾರ ಮಾಡಿದ್ರೆ ಹೇಗಾಗುತ್ತೆ ಸರ್? ಹೇಳಿ ನೀವು. ಇದನ್ನ ಯಾರನ್ನ ಕೇಳ್ಬೇಕು ಪ್ರಶ್ನೆ? ಅವ್ರು ಬಂದ್ರೆ ನಮ್ಮ ಎದುರು ನಿಂತ್ರೆ ನಾವು ಬೇಕಾದ್ರೆ ಧೈರ್ಯವಾಗಿ ಕೇಳ್ತೀವಿ, ಅದೇನಿಲ್ಲ. ಅವರು ಈ ತರ ಎಲ್ಲಾನು ಡಿಸೈಡ್ ಮಾಡ್ಕೊಂಡು ಇದರಲ್ಲಿ ಹಸ್ತಕ್ಷೇಪ ಮಾಡ್ಕೊಂಡು ಬೇರೆಯವರು ಇವ್ರಿಗೆಲ್ಲ ಅನುಕೂಲ ಮಾಡ್ಕೊಡ್ತಾ ಇದ್ರೆ ನಾವೆಲ್ಲಿ ಹೋಗ್ಬೇಕು? ನಮ್ಗೇನಿದೆ ಭರವಸೆ, ಏನಿದೆ ಇವರಿಂದ ಅಲ್ವಾ? ಹೌದು. ಇದ್ರ ಬಗ್ಗೆ ನಾವ್ ಯಾವ ತರ ಇಲ್ಲಿ ನಾವು ಧೈರ್ಯವಾಗಿ ನಮ್ಮ ವಲಸಿಗರು ಇಲ್ವೇ ಇಲ್ವಾ? ಲೆಕ್ಕ ತಗೊಳ್ಳಿ, ಎಷ್ಟು ಜನ ಇದ್ದಾರೆ ಪಾಪ, ಶೆಡ್ಗಳಲ್ಲಿ ಇದ್ದಾರೆ, ಚಳಿಲಿ ನಡುತ್ತಾ ಇದ್ದಾರೆ, ಅಲ್ಲಿ ಮಲ್ಕೋತಾರೆ, ಇಲ್ಲಿ ಮಲ್ಕೋತಾರೆ, ರಸ್ತೆಗಳಲ್ಲಿ ಮಲ್ಕೋತಾ ಇದ್ದಾರೆ. ಅವ್ರನ್ನ ಒದ್ದು ಬೇರೆ ಕಡೆ ಶಿಫ್ಟ್ ಮಾಡಕ್ ನೋಡ್ತಾರೆ. ಇವ್ರಿಗೆ ನಾವು ಮನೆ ಕಟ್ಟಿಸ್ಕೊಡ್ತೀವಿ ಅಂತ ಹೇಳ್ಬೇಕಾದ್ರೆ ಯಾವ ರೀತಿ ಒಂದು ಪ್ರೇರಣೆ ಆಗಿದೆ ಅವ್ರಿಗೆ, ಯಾವ ರೀತಿ ಪ್ರಚೋದನೆ ನಡೀತಾ ಇದೆ ಅನ್ನೋದನ್ನ ತಿಳ್ಕೊಬೇಕು ನಾವು. ಹೇಗೆ ಇದನ್ನ ನಾವ್ ಎಲ್ಲಿದ್ದೀವಿ? ಓಕೆ ಅಂಬಿಕಾ ಅವರೇ, ಥ್ಯಾಂಕ್ ಯು ನೀವು ಕರೆ ಮಾಡಿ ಮಾತಾಡೋದಕ್ಕೆ. ಈಗ ಕಡಪನು ಮತ್ತೊಬ್ರು ಕರೆಯಲಿದ್ದಾರೆ. ಕಡಪ ಅವರು ನಮಸ್ಕಾರ. ನಮಸ್ತೆ ಸರ್. ವಿಜಯನಗರದಿಂದ ಕರೆ ಮಾಡಿದ್ದೀರಿ ಕಡಪ ಅವರೇ? ಹ್ಞೂ ಸರ್, ವಿಜಯನಗರ ಜಿಲ್ಲೆ ಸರ್, ಕೂಡ್ಲಿಗಿ ತಾಲೂಕಿಂದ. ಏನ್ ಅನ್ಸುತ್ತೆ ಸರ್ ಇದೆಲ್ಲ ನೋಡಿದಾಗ? ಸರ್, ಈ ಕಾಂಗ್ರೆಸ್ ಪಕ್ಕ ಕಾಂಗ್ರೆಸ್ ಇದೆ ಸರ್. ನಾನು ಇವರು ಮಾಡೋ ಇದು ನೋಡಿದ್ರು ಸರ್, ಇಲ್ಲೊಮ್ಮೆ ಇವ್ರ ಜೀವನದಲ್ಲಿ ಇವರು ರಾಜಕೀಯದಲ್ಲಿ ನೆಕ್ಸ್ಟ್ ಇದು ಬರುತ್ತೆ ಸರ್. ಇವ್ರು ಮಾಡಿದ್ರೆ ಎಷ್ಟೆಲ್ಲ ಜನಗಳಿಗೆ ತೊಂದರೆ ಕೊಟ್ಟು ಬೇರೆ ಯಾರೋ ಬಂದಂತರಿಗೆ ಇದು ಮಾಡ್ತಿದಾರೆ, ಸಪೋರ್ಟ್ ಮಾಡ್ತಾರೆ ಅಂದ್ರೆ
ಈ ಸರ್ಕಾರ ಇರ್ಬೇಕಾ ಸರ್? ಜನಗಳು ನೆಕ್ಸ್ಟ್ ಇವ್ರು ಸರ್ಕಾರನ ಇಷ್ಟಪಡ್ತಾರೆ ಸರ್ ಇವ್ರನ್ನ? ಏನ್ ಸರ್ ಇವರು ನಮ್ಮಂತ ಸರ್ ಇಲ್ಲಿ ನಮ್ಮ ಹಳ್ಳಿಯಲ್ಲಿ ಸುಮಾರು ಜನಗಳಿಗೆ ಮನೆಗಳಿಲ್ಲ ಸರ್. 1 ಎಕರೆ ಭೂಮಿನೂ ಇಲ್ಲ, ಇರಕ್ ಮನೇನೂ ಇಲ್ಲ. ಹಂಗ್ ಬೇರೆ ಜಾಗದಲ್ಲಿ ಗುಡಿಸ್ಗಳು ಹಾಕೊಂಡು ಜೀವನ ಮಾಡ್ತಾ ಇದೀವಿ ಸರ್. ಅಂತರಿಗೆ ಏನು ಸಪೋರ್ಟ್ ಮಾಡ್ತಾ ಇಲ್ಲ. ಒಂದು ರೇಷನ್ ಕಾರ್ಡ್ ಇಲ್ಲ, ಒಂದು ಏನೇನಿಲ್ಲ. ಹೊರಗಡೆ ಬಂದಂತರಿಗೆ ಸಪೋರ್ಟ್ ಮಾಡ್ತಾ ಇದಾರೆ ಅಂದ್ರೆ ಈ ನಮ್ಮ ರಾಜ್ಯ ಸರ್ಕಾರ ಏನ್ ಸರ್ ಅಂತ. ಓಕೆ ಕಣಪ್ಪ ಅವರೇ, ಥ್ಯಾಂಕ್ ಯು. ನಮ್ಮೊಂದಿಗೆ ಇಷ್ಟೊತ್ತಿಗೂ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ. ಮತ್ತೊಬ್ರು ಕರೆಯಲಿದ್ದಾರೆ, ನಾಗರಾಜ್ ಅಂತೇಳಿ. ನಾಗರಾಜ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಾಗರಾಜ್ ಅವರೇ, ರಾಜ್ಯ ಸರ್ಕಾರದ ಈ ಒಂದು ನಿರ್ಧಾರ ನಿಮ್ಗೆ ಏನ್ ಅನಿಸ್ತು? ಸರ್ ಅದೇ ನಮ್ಗೆ ಒಂಥರ ಡೌಟ್ ಆಗ್ಬಿಟ್ಟಿದೆ ಸರ್. ನಾವ್ ಎಲ್ಲಿದ್ದೀವಿ ಅನ್ನೋದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಹಂಗಾಗ್ಬಿಟ್ಟಿದೆ. ನಾವು ನಮ್ ಕರ್ನಾಟಕದಲ್ಲೇ ಇದ್ದೀವ, ಇಲ್ಲ ಯಾವ್ದಾರ ಪಾಕಿಸ್ತಾನದಲ್ಲೋ ಇಲ್ಲ ಬಾಂಗ್ಲಾದಲ್ಲೋ ಇದ್ದೀವ ಅನ್ನೋ ಹತ್ರ ಅರ್ಥ ಇದಾಗ್ತಿದೆ ನಮ್ಗೆ. ಯಾಕೆ ಅನಿಸ್ತು ನಾಗರಾಜ್ ಅವರೇ? ಇನ್ನೇನ್ ಸರ್, ನಾವ್ ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ನಮ್ಗೆ ಒಂದು ಇದಕ್ಕೆ ಮನೆಯೆಲ್ಲ ಬಾಡಿಗೆ ಕಟ್ಕೊಂಡು ನಾವು ಮಾಡ್ತಾರ ಡ್ರೈವಿಂಗ್ ಕೆಲಸ ಮಾಡಿ ಇದು ಬಾಡಿಗೆ ಕಟ್ಕೊಂಡು ಹುಡ್ರನ್ನ ಸ್ಕೂಲ್ ಓದಿಸ್ಕೊಂಡು ನಾವ್ ಬದುಕದೇ ಕಷ್ಟ ಆಗಿದೆ ಇಲ್ಲಿ. ಏನಿಲ್ಲ ಇಲ್ಲಿ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಆಟೋ ಓಡಿಸ್ಕೊಂಡು ಇಲ್ಲೇ ಕಾರ್ಗಳು ಓಡಿಸ್ಕೊಂಡು ಇಲ್ಲೇ ಕೂಲಿನಲ್ಲಿ ಮಾಡ್ಕೊಂಡು ಇಲ್ಲೇ ಕೆಲಸ ಮಾಡ್ಕೊಂಡು ಇವತ್ತಿಗೂ ಬಾಡಿಗೆ ಮನೇಲಿ ಇದ್ದಾರೆ. ಆದ್ರೆ ಇಲ್ಲಿಂದನೂ ಬಂದು ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಅಲ್ಲಿ ಅವರು ಶೆಡ್ಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಕ್ಕೆ ಇವತ್ತು ಫ್ಲಾಟ್ ಭಾಗ್ಯ ಸಿಗ್ತಾ ಇದೆ ಅವ್ರಿಗೆ. ಹೌದು ಸರ್, ಐಷಾರಾಮಿ ಫ್ಲಾಟ್. ನಮಗೂ ಮಕ್ಕಳನ್ನ ಓದ್ಸಕ್ಕಾಯ್ತಲ್ಲ ಸರ್. ನಾವು ನಮ್ ಕರ್ನಾಟಕದಲ್ಲಿ ಹುಟ್ಟಿರೋದೇ ಇದು ನಮ್ಮ ದೌರ್ಭಾಗ್ಯನೇ ಅನ್ಸ್ಬಿಟ್ಟಿದೆ ಸರ್ ನಮ್ಗೆ. ನಾವು ಮಕ್ಕಳನ್ನ ಓದ್ಸಕ್ ಆಗ್ತಿಲ್ಲ. ಇವಾಗ ಬೆಂಗಳೂರು ರೈತ ಬಾಡಿಗಳಲ್ಲಿ ಬಾಡಿಗೆ ಕಟ್ಟಕ್ ನಮ್ ಕೈಲಿ ಆಗ್ತಾ ಇಲ್ಲ. ನೋಡಿ ಡ್ರೈವಿಂಗ್ ಕೆಲಸ ಮಾಡ್ತಾ ಇರೋದು. ಅಂತ ಇದ್ರಲ್ಲಿ ನಾವು ಇಷ್ಟು ಮಾಡಿ ಕಷ್ಟ ಬಿತ್ಕೊಂಡು ಏನೋ ನಮ್ ನಾಡು ನಮ್ ಇದಲ್ವಾ ಅಂತ ನಾವ್ ಮಾಡ್ತಾ ಇದೀವಿ. ಆದ್ರೆ ಇವ್ ಎಲ್ಲಿಂದಲೋ ಬಂದಿರೋದು ಅಂದ್ರೆ ನಮ್ಗೆ ಏನ್ ಅನಿಸ್ತಿದೆ, ನಾವು ಎಲ್ಲಾರು ಖಾಲಿ ಸೈಟ್ ಇರುತ್ತೆ, ನಾವು ಎಲ್ಲಾರು ಗುಡಿಸ್ತಾ ಇಕ್ಕರು ನಮ್ಗೇನೋ ಸಿಗುತ್ತೇನೋ ಅನ್ನೋದೊಂದು ಇವಾಗ ಒಂದು ಅನಿಸಿಕೆ ಬರ್ತಾ ಇದೆ ಇವಾಗ. ನೋಡೋಣ. ಓಕೆ, ಥ್ಯಾಂಕ್ ಯು ನಾಗರಾಜ್ ಅವರೇ ಕರೆ ಮಾಡಿ ಮಾತಾಡೋದಕ್ಕೆ. ಶಿವಮೊಗ್ಗದಿಂದ ಮುರುಗನ್ ಅಂತೇಳಿ ಕರೆ ಮಾಡಿದ್ದಾರೆ. ಮುರುಗನ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ಮುರುಗನ್ ಅವರೇ, ಸರ್ಕಾರ ಹೆಂಗೆ ಭರ್ಜರಿ ಐಷಾರಾಮಿ ಫ್ಲಾಟ್ ಕೊಡ್ತಿದ್ದಾರೆ? ಇಂಥ ಕೆಟ್ಟ ದರಿದ್ರ ಸರ್ಕಾರ ಎಲ್ಲಿದೆ ಸರ್ ಇದು? ಯಾಕೆ ಅಲ್ಲಿ ಮಕ್ಕಳಿದ್ದಾರೆ, ಹೆಣ್ಮಕ್ಳೆಲ್ಲ ಇದ್ದಾರೆ, ಅವ್ರಿಗೆ ಮನೆ ಕೊಡಬಾರ್ದಾ? ಅಲ್ಲ, ಇಲ್ಲಿ ಇರೋ ಜನಕ್ಕೆ ಮನೆ ಇಲ್ಲದೆ ಎಷ್ಟೋ ಜನ ಒದ್ದಾಡ ಸಾಯ್ತಾ ಇದಾರೆ. ಅವ್ರಿಗೊಂದು ಏನಾದ್ರು ವ್ಯವಸ್ಥೆ ಮಾಡ್ಬೇಕಲ್ಲ ಸರ್. ಅವ್ರಿಗೆ ನಾವು ಸರ್ಕಾರದವ್ರು ಹೇಳ್ತಾರೆ ನಾವು ವೋಟರ್ ಐಡಿ ಮಾಡ್ಕೊಟ್ಟಿದೀವಿ, ನಮ್ಗೆ ವೋಟ್ ಹಾಕೋದವ್ರು. ಸರ್ ಇಂಥ ಸಡನ್ಲಿ ಕಂಡೀಷನ್ ನೀವು ನೋಡಿ, 2 ದಿವಸಕ್ಕೆ ಡಿಸಿಷನ್, 2 ದಿವಸಕ್ಕೆ ಯಾವ ಸರ್ಕಾರ ಇಂಥ ಕೆಲಸ ಮಾಡಿಲ್ಲ ಸರ್. ಯಾವ ಸರ್ಕಾರ ಕೂಡ ಇಷ್ಟು ಅರ್ಜೆಂಟ್ ಆಗಿ ಈ ಡಿಸಿಷನ್ ತಗೊಂಡೇ ಇಲ್ಲ. ಮತ್ತೆ